किसी को बड़ी तारीफ समझ लिए बीच में आदमी छोड़ दिए। जब जब थोड़ा बहुत काम सीख लिए, काम के तहत पहली दूसरी करने वाला मुसलमान, चाहे 75 का हो, चाहे वैश का कोई काम करता हो, चाहे कोई छोटी मोटी रोजी हो, फिर भी आप पीछे। वैसे इख्तियार की बात सही ढंग से आपको इख्तियार का होगा मुजाहरा कैसे गैर जरूरी मुजाहरा किया जा रहा है। आपके पास भाई बहनों से जो भी अलग हो चुके हैं, आपके भाई का फॉर्म दे रहा था, आप लेने को तैयार रह रहे हो, मेरे साथ दया को जाने दो। ये कहाँ का इख्तियार है? वोटर है, उनके वजह से तो तुम्हारा सही नजर आ रहा है। यही बात हमारे लोग समझ में आई। मैं कई लोगों के फोन में होगा तो बच्चे का नाम आज अगर आया तेरे इसमें तो ले लेना चाहिए, तो ये सोचने की जरूरत है, जरूरी है। मैं पकड़ के बोलो, आप कभी ये बात सोचो कि सारे लोगों को हमारी कम्युनिटी से जहाँ पे बैकवर्ड होना चाहिए, हम थोड़ी सी मालूमात को लेकर फॉरवर्ड हो जाए। ये उसको घर पे आके आपको फॉर्म दे रहे हैं। इसका एंड जो टाइम है 29 जुलाई, 29 जुलाई को जो है SIR खत्म हो जाएगा। फॉर्म देना, फॉर्म भरना सब खत्म, तो उससे पहले आपको SIR कंप्लीट करना है। अब आपने इंग्लिश में फॉर्म देखे होंगे ऑनलाइन पे, जिसने भी बताया है अब तक इंग्लिश में फॉर्म बताया है। कन्नड़ा का फॉर्म थोड़ा सा उल्टा है, बस ऊपर का सेक्शन नीचे, नीचे का सेक्शन थोड़ा सा ऊपर कर दिया गया है। तो सबसे पहले आप लोगों को जो आएगा, ऊपर में जो बॉक्सेस दिख रहे हैं आप लोगों को 5 बॉक्सेस हैं। सबसे पहला बॉक्सेस में आपकी डिटेल है सेकेंड फोटो, जो अभी उतारी होगी आपने नई वाली फोटो, वो आप लोगों को बाजू वाले बॉक्स में सबसे पहले वहां पे चिपकानी है, जरूरी है फोटो। और फोटो के ताल्लुक से कई सारे लोग ये बोल रहे हैं व्हाइट बैकग्राउंड जरूरी है, कान दिखना जरूरी है लेडीज को, ऐसा कुछ भी नहीं है। फोटो क्लियर होनी चाहिए, बैकग्राउंड एक ही कलर का होना चाहिए, ब्लर फोटो नहीं होना। सिर्फ शाहपुर के जिम्मेदार तो नहीं है, पूरे तालुके के जिम्मेदार है। देहातों में तकसीम कर लो, तुम मस्जिद वाले तकसीम कर लो। इतने देहात का जिम्मेदार मैं हूँ, इतने देहात का जिम्मेदार मैं हूँ, इतने देहात का जिम्मेदार मैं हूँ, तकसीम कर लो। गाँव के जिम्मेदार तकसीम कर लो। ये देहात तो मैं अपने आदमी को भेजूंगा, भेजूंगा। शाहपुर से एक भी वोट करना नहीं चाहिए, ये आप लोगों के अंदर जज्बा होना चाहिए। ಸರ್ SIR ಒಂದು ನಮ್ಮ ವೋಟರ್ ಲಿಸ್ಟ್ನಲ್ಲಿ ಹೆಸರು ಇದೆ, ಅದು ಕರೆಕ್ಟ್ ಮಾಡ್ಕೊಳ್ಳಾಕ ಇದಕ್ಕಿಂತ ಮುಂಚೆ SIR ಆಗೈತೆ ಅಂತ ಹೇಳ್ತಾರೆ, ಅದು ಏನಾಗಿದೆ ಇನ್ನೊಂದು ಸಾರಿ ಇಂಥ ಯಾವುದು ಸಂಬಂಧ ಬಂದಿಲ್ಲ ನಮ್ಮಲ್ಲಿ. ಇಷ್ಟು ಭಯಂಕರ ಸರ್ಟಿಫಿಕೇಟ್ ಇಲ್ಲ ಯಾರನ್ನ, ಅವರೇ ಬರ್ತಿದ್ರು, ಅವರೇ ಮಾಡ್ಕೊಂಡು ಹೋಗ್ತಿದ್ರು. ಈ ಟೈಮ್ನಲ್ಲಿ ಏನಾಗಿದೆ ಅಂದರೆ ಎಲ್ಲರಿಗೆ ಡಾಕ್ಯುಮೆಂಟ್ಸ್ ತೋರಿಸ್ಲಾಕ ಹೇಳತ್ತಾರ, ಆ ಡಾಕ್ಯುಮೆಂಟ್ಸ್ ತುಂಬಿದ್ರೆ ನೀವು ಆಗ್ತದೆ, ಸ್ವಲ್ಪ ಭಯ ಪಡ್ಲಾಕತ್ತಾರ ಜನರು. ಅದು ಭಯ ಪಡೋದು ಏನು ಬೇಕಾಗಿಲ್ಲ, ಎಲ್ಲರ ಬಳಿ ಅದು ಡಾಕ್ಯುಮೆಂಟ್ಸ್ ಇದೆ, ಅದು ಕರೆಕ್ಟಾಗಿ ತುಂಬಿದ್ರು ನಮ್ಮ ಹೆಸರು ಕರೆಕ್ಟ್ ಆಗ್ತಾ ಇದೆ, ವೋಟರ್ ಲಿಸ್ಟ್ನಲ್ಲಿ ನಮ್ಮ ಹೆಸರು ಬರ್ತಿದೆ. ಬೇಕು SIR ಎಲ್ಲರೂ ಫಾಲೋ ಮಾಡಬೇಕು, ಅದು ಎಲ್ಲರೂ ಫಾರ್ಮ್ ತುಂಬಬೇಕಂತ ನನ್ನ ವಿನಂತಿ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಜೂನ್ 30ರಿಂದ SIR ಪ್ರಕ್ರಿಯೆ ನಮ್ಮ ರಾಜ್ಯದಲ್ಲಿ ಇದು ಮಾಡಿದ್ದಾರೆ, ಅದು ಪ್ರಕ್ರಿಯೆ ಚಾಲೂ ಆಗಿದೆ. ಆದ್ದರಿಂದ ಎಲ್ಲ ಜನ ಕೂಡ ವಿಶೇಷವಾಗಿ ಮುಸ್ಲಿಂ ಸಮಾಜದಲ್ಲಿ ಭಾಳ ಸ್ವಲ್ಪ ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಅದಕ್ಕೋಸ್ಕರ ನಾವು ಮುಸ್ಲಿಂ ಸಮಾಜದ ಎಲ್ಲ ಬಂಧುಗಳಿಗೆ ಕರೆಸಿ ಇಲ್ಲಿ ಅದ್ರ ಬಗ್ಗೆ ಅರಿವು ಮೂಡಿಸಿ ತಮ್ಮ ಅದು ವೋಟರ್ ಲಿಸ್ಟಲ್ಲಿ ಹೆಸರು ಯಾವ ಥರ ಇದು ಮಾಡಬೇಕು, SIR ಫಾರ್ಮ್ ಯಾವ ಥರ ಫಿಲಪ್ ಮಾಡಬೇಕಂತೇಳಿ ಏನು ಗೊಂದಲ ಇತ್ತು, ಅದನ್ನು ಗೊಂದಲವನ್ನು ಸರಿಪಡಿಸುವಂಥ ಪ್ರಯತ್ನ ನಾವು ಇವತ್ತಿನ ದಿನ ಮಾಡಿದ್ವಿ. ಆದ್ದರಿಂದ ಮುಂಬರೋ ದಿನಗಳಲ್ಲಿ ಕೂಡ ನಾವು ಸ್ವಯಂ ಪ್ರೇರಿತವಾಗಿ ವಾಲಂಟಿಯರ್ಲಿ ನಾವು ಎಲ್ಲ ಮಸೀದಿಗಳೆಲ್ಲ ಹತ್ರ ಆಗಲಿ ಬೇರೆ ಬೇರೆ ಎಲ್ಲ ಸಮಾಜದವ್ರು ಸೇರಿಸಿ ಅಲ್ಲಿ ಯಾರ್ದು ಕೂಡ ಹೆಸರು ಒಬ್ರದ್ದು ಕೂಡ ಹೆಸರು ಅದರಲ್ಲಿ ಮಿಸ್ ಆಗಬಾರ್ದು, ಎಲ್ಲ ಸಮಾಜದವ್ರನ್ನ ಸೇರಿಸಿ ಅಲ್ಲಿ ಯಾರ್ದು ಕೂಡ ಒಬ್ರದ್ದು ಕೂಡ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಊರಲ್ಲಿ ಯಾರ್ದು ಕೂಡ ಒಂದು ಹೆಸರು ಮಿಸ್ ಆಗದಂತೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಅದನ್ನು ಪ್ರಕ್ರಿಯೆಗೆ ನಾವು ಸಹಕಾರ ಕೊಡಬೇಕಂತೇಳಿ ಇವತ್ತಿನ ದಿನದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿ ಒಂದು ಇದು ಕಾರ್ಯಕ್ರಮ ಮಾಡಿ. ಇಲ್ಲಿಂದ ಏನು ಭಯ ಪಡುವಂಥದ್ದು ಏನಿಲ್ಲ, ಬಟ್ ಸರ್ಕಾರದ ಇದೇನು ನಡೆ ಇದೆ ಸ್ವಲ್ಪ ಅದರಲ್ಲಿ ಕೆಲವೊಂದು ಗೊಂದಲ ಇದೆ. ಅದು ಟೆಕ್ನಿಕಲ್ ಆಗಿ ಸುಪ್ರೀಂ ಕೋರ್ಟಲ್ಲಿ ಕೂಡ ಅದಕ್ಕೆ ಅರ್ಜಿ ಹಾಕಿದ್ರು, ಅದು ಕೂಡ ಸುಪ್ರೀಂ ಕೋರ್ಟ್ ಕೂಡ ಅದಕ್ಕೆ ಇದು ಮಾಡಲಿಲ್ಲ, ಗಮನಕ್ಕೆ ತಗೊಂಡು ಬರೋದ್ರಲ್ಲಿ ಸ್ವಲ್ಪ ವಿಫಲ ಆಗಿದೆ. ಆದ್ದರಿಂದ ಏನು ಬಂದಿದೆ ಅದು ಎಲೆಕ್ಷನ್ ಕಮಿಷನ್ನಿಂದ ನಾವೆಲ್ಲರೂ ಕೂಡ ಅದನ್ನು ಫಾರ್ಮ್ ಸರಿಯಾಗಿ ಫಿಲಪ್ ಮಾಡಿ ನಮ್ಮೆಲ್ಲರ ಹೆಸರು ಕೂಡ ಅದರಲ್ಲಿ ನೋಂದಣಿ ಮಾಡುವಂಥ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡ್ತೀವಿ.